ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಆರಂಭವಾಗುವ ಮುನ್ನ ನಮಗೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಎನ್ನುವುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ನಮ್ಮ ಜೀವನದಲ್ಲಿ ಏರಿಳಿತಗಳು ಹೇಗೆ ಸಾಮಾನ್ಯವಾಗಿರುತ್ತದೆಯೋ ಹಾಗೆಯೇ ನಮ್ಮ ಸಮಯವು ಕೆಲವೊಮ್ಮೆ ಶುಭ ಮತ್ತು ಅಶುಭ ಫಲಗಳನ್ನು ನೀಡಿರುತ್ತವೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿರಿಯರು ಈ ಮಾತುಗಳನ್ನ ಹೇಳುತ್ತಾರೆ. ನಮ್ಮ ಕಾಲ ಚೆನ್ನಾಗಿದ್ದರೆ ಮಣ್ಣು ಕೂಡ ಚಿನ್ನವಾಗುತ್ತದೆ, ಅದೇ ಕಾಲ ಕೆಟ್ಟರೆ ಒಂಟೆಯ ಮೇಲೆ ಕುಳಿತರೂ ನಾಯಿಯು ಕಚ್ಚುತ್ತದೆ ಎಂದು ಹೇಳುತ್ತಾರೆ. ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ನಮ್ಮ ಸಮಯ ಎಷ್ಟೇ ಕೆಟ್ಟದಾಗಿದ್ದರೂ ಅದರಿಂದ ಹೊರಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ತಾಳ್ಮೆ ಅತ್ಯಗತ್ಯ. ಸಾಮಾನ್ಯವಾಗಿ ಓರ್ವ ವ್ಯಕ್ತಿಯ ಯಶಸ್ಸು, ಗೌರವ, ಪ್ರಗತಿ ಆತನ ಸಮಯವನ್ನು ಅವಲಂಬಿಸಿರುತ್ತದೆ. ಕೆಟ್ಟ ಸಮಯಗಳು ಪ್ರಾರಂಭವಾದಾಗ, ಕೆಲಸದಲ್ಲಿ ತೊಂದರೆಗಳು ಬರಲು ಪ್ರಾರಂಭಿಸಿದಾಗ ಯಶಸ್ಸಿನ ಮಾರ್ಗದಲ್ಲಿ ನಾನಾ ಅಡೆತಡೆಗಳು ಎದುರಾಗುತ್ತದೆ. ಅದೇ ರೀತಿಯಾಗಿ ಶುಭ ಕಾಲ ಎದುರಾಗುವ ಮುನ್ನ ಕೂಡ ನಮಗೆ ಹಲವಾರು ಸೂಚನೆಗಳು ಸಿಗುತ್ತಾ ಹೋಗುತ್ತವೆ. ಆ ಸೂಚನೆಗಳು ಯಾವುದು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಕೊನೆಯದಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ನೀವು ಎಲ್ಲಿಗಾದರೂ ಹೋಗುವಾಗ ಅಥವಾ ನೀವು ಹೋಗುವ ಮಾರ್ಗದಲ್ಲಿ ನಿಮಗೆ ಹಣ ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಸಂಕೇತವಾಗಿದೆ. ಹೀಗೆ ದಿಢೀರಾಗಿ ಹಣ ಸಿಗುವುದು ಲಕ್ಷ್ಮಿಯ ಕೃಪೆಯ ಸಂಕೇತ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿನಗಿಂತ ಬಲವಾಗುತ್ತದೆ ಎಂದು ಅರ್ಥ. ಎರಡನೆಯದಾಗಿ, ನಿಮ್ಮ ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳು ಚಿಲಿಪಿಲಿಗೊಟ್ಟಲು ಪ್ರಾರಂಭಿಸಿದರೆ ಇದರಿಂದ ನಿಮಗೆ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೀವು ಗುಬ್ಬಚ್ಚಿಗಳಿಗೆ ಧಾನ್ಯವನ್ನು ಮತ್ತು ನೀರನ್ನು ಇಡಬೇಕು. ಮೂರನೆಯದಾಗಿ, ನೀರು ತುಂಬಿದ ಬಿಂದಿಗೆ. ವಿಶೇಷ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಡುತ್ತಿರುವಾಗ ನೀವು ಯಾರದೋ ಕೈಯಲ್ಲಿ ನೀರು ತುಂಬಿದ ಪಾತ್ರೆಯನ್ನು ನೋಡಿದರೆ ಅಥವಾ ಯಾರಾದರೂ ನಿಮ್ಮ ಮುಂದೆ ನೀರು ತುಂಬಿದ ಬಿಂದಿಗೆಯನ್ನು ಹಿಡಿದು ಬಂದರೆ ಅದು ನಿಮಗೆ ಶುಭ ಸೂಚನೆಯನ್ನು ನೀಡುತ್ತಿದೆ ಎಂದು ಅರ್ಥ. ಮತ್ತು ಇದು ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬುದಾಗಿದೆ. ನಾಲ್ಕನೆಯದಾಗಿ, ತೆಂಗಿನಕಾಯಿ. ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯ ತೆಂಗಿನಕಾಯಿಯನ್ನು ನೋಡುವುದು ಸಹ ಮಂಗಳಕರ ಸಂಕೇತವಾಗಿದೆ. ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ಅದೇ ರೀತಿಯಾಗಿ ಹಾಳಾದ ತೆಂಗಿನಕಾಯಿಯನ್ನು ನೋಡುವುದು ಅಶುಭಕರವಾಗಿದೆ. ಐದನೇದಾಗಿ, ಎಕ್ಕದ ಗಿಡ. ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಎಕ್ಕದ ಗಿಡ ತಾನಾಗಿಯೇ ಬೆಳೆದರೆ ನಿಮಗೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಶುಭ ಕಾಲ ಆರಂಭವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಎಕ್ಕದ ಗಿಡವನ್ನು ಮಂಗಳಕರ ಗಿಡವೆಂದು ಮತ್ತು ಈ ಗಿಡದಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಆರನೆಯದಾಗಿ, ಬಣ್ಣದ ಚಿಟ್ಟೆಗಳು. ಉತ್ತಮ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಚಿಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತದೆ. ಚಿಟ್ಟೆಗಳು ಕೂಡ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮನೆಯಿಂದ ಹೊರಗೆ ಹೋಗುವಾಗ ಹಸಿರು ತರಕಾರಿಗಳು, ಹಸಿರು ಹುಲ್ಲು, ಬಿಳಿ ಪಾರಿವಾಳ ಇತ್ಯಾದಿಗಳನ್ನ ನೋಡುವುದು ಸಹ ಮಂಗಳಕರವಾಗಿದೆ. ಏಳನೆಯದಾಗಿ, ಹಸುಗಳ ಕೂಗು. ಬಿಳಿ ಬಣ್ಣದ ಹಸು ನಿಮ್ಮ ಮನೆಯ ಹೊರಗೆ ಬಂದು ಕೂಗಲು ಪ್ರಾರಂಭಿಸಿದರೆ ಅದು ಕೂಡ ಒಳ್ಳೆಯ ಸಮಯ ಆರಂಭವಾಗುವುದರ ಶುಭ ಸೂಚಕವಾಗಿದೆ. ಈ ರೀತಿಯಾಗಿ ಹಸುಗಳು ನಿಮ್ಮ ಮನೆಯ ಮುಂದೆ ಬಂದು ಕೂಗಿದಾಗ ಅವುಗಳಿಗೆ ತಿನ್ನಲು ಆಹಾರವನ್ನು, ಬೆಲ್ಲವನ್ನಾದರೂ ಕೊಟ್ಟು ಕಳುಹಿಸಬೇಕು. ಇನ್ನು ಕಪ್ಪು ಇರುವೆಗಳ ಸಾಲು. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿರುವುದು ಕಂಡು ಬಂದರೆ ಮತ್ತು ಅವು ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಹಿಡಿದು ಓಡಾಡುತ್ತಿದ್ದರೆ ಅದು ಕೂಡ ತುಂಬಾನೇ ಶುಭ ಸಂಕೇತವಾಗಿದೆ. ಕಪ್ಪು ಇರುವೆಗಳು ಲಕ್ಷ್ಮಿಯ ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಬೀರುತ್ತದೆ ಎಂಬುದನ್ನು ನಾವು ಇದರ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಪಕ್ಷಿಗಳ ಗೂಡು. ಪಕ್ಷಿ ಅಥವಾ ಪಾರಿವಾಳದಂತ ಚಿಕ್ಕ ಮತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ. ಈ ಗೂಡನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಟ್ಟಿದರೆ ಅದು ಅತ್ಯಂತ ಶುಭಕರವಾಗಿರುತ್ತದೆ. ಇನ್ನು ಹಸಿರಾದ ತುಳಸಿ ಗಿಡಗಳು. ತುಳಸಿ ಗಿಡವು ನಿಮ್ಮ ಮನೆಯಲ್ಲಿ ತುಂಬಾ ದಟ್ಟವಾಗಿ ಮತ್ತು ಹಸಿರಾಗಿ ಬೆಳೆದಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯು ಬರುತ್ತದೆ ಎಂದು ನಂಬಬೇಕು. ಇನ್ನು ನೀವು ನಿಮ್ಮ ಕನಸಿನಲ್ಲಿ ಪೊರಕೆ, ಗೂಬೆ, ಆನೆ, ನವಿಲು, ಶಂಖ, ಬಾಳೆಹಣ್ಣು, ದೇವಸ್ಥಾನ ಅಥವಾ ಹಳ್ಳಿಗಳನ್ನು ಕಂಡರೆ ಇದು ಕೂಡ ಶ್ರೀಮಂತರಾಗುವ ಮುಂಚೆ ನಿಮಗೆ ಸಿಗುವಂತಹ ಸೂಚನೆಗಳಾಗಿವೆ. ನಿಮ್ಮ ಕನಸುಗಳು ಶೀಘ್ರದಲ್ಲೇ ಈಡೇರಲಿದೆ ಎಂಬುದನ್ನು ನೀವು ಭಾವಿಸಬೇಕು. ಇನ್ನು ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಅಥವಾ 5 ದಿನ ಯಾರಾದರೂ ಕಸ ಗುಡಿಸುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗಲಿವೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಕೈಗಳಲ್ಲಿ ಪದೇ ಪದೇ ತುರಿಕೆ ಬರುತ್ತಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಇದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ನಿಮಗೆ ಅಚಾನಕ್ಕಾಗಿ
ಎಲ್ಲಿಂದಲಾದರೂ ಹಣವು ದೊರೆಯುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಶಂಖದ ಧ್ವನಿ ಕೇಳಿಸುವುದು. ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದನ್ನು ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದನ್ನು ನೀವು ನಿಮ್ಮ ಆರ್ಥಿಕ ಪ್ರಗತಿಯ ಮುನ್ಸೂಚನೆ ಎಂದು ತಿಳಿದುಕೊಳ್ಳಬೇಕು. ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದಂತೆ 3 ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮಹಾಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ. ಇನ್ನು ಬೆಳಿಗ್ಗೆ ಕಬ್ಬು ಕಾಣಿಸುವುದು ಅಥವಾ ಹೊರಗಡೆ ನೀವು ಶುಭ ಕಾರ್ಯಗಳಿಗೆ ಹೋಗುವಾಗ ಕಬ್ಬು ಕಾಣಿಸಿಕೊಂಡರೆ ಇದು ಕೂಡ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡುಬಂದರೆ ನಿಮ್ಮ ಸಂಕಟಗಳೆಲ್ಲ ದೂರವಾಗುವುದು ಎಂಬುದು ಅರ್ಥವಾಗಿದೆ. ಇನ್ನು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನು ನೋಡುವುದು ಸಹ ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಥವಾ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನು ನೋಡುವುದು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಜೀವನವನ್ನು ಬಹಳ ಎತ್ತರಕ್ಕೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ನಿಮ್ಮ ಕನಸಿನಲ್ಲಿ ಗಿಳಿ ಕಂಡು ಬಂದರೆ ಅದನ್ನು ಸಹ ಶುಭ ಸಂಕೇತವೆಂದು ಪರಿಗಣಿಸಬೇಕು. ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರ ದೂರವಾಗುವುದು ಎಂಬುದರ ಮುನ್ಸೂಚನೆಯಾಗಿದೆ. ಮನಸ್ಸು ಹಗುರವಾಗುತ್ತದೆ. ಬಹಳ ದಿನಗಳಿಂದ ಭಾರವಾಗಿದ್ದ ಮನಸ್ಸು ಹಠಾತ್ ಹಗುರವಾಗುತ್ತದೆ. ಚಿಂತೆ, ಭಯ, ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಏನೇ ಮಾಡಿದರೂ ಒಳಗೆ ಒಂದು ಶಾಂತಿ ಅನುಭವಕ್ಕೆ ಬರುತ್ತದೆ. ಇದು ಶುಭ ಕಾಲ ಬರುವ ಮೊದಲು ನಮಗೆ ಸಿಗುವ ಸೂಚನೆಯಾಗಿದೆ. ಇನ್ನು ಹಿಂದೆ ನಿದ್ರೆ ಬಾರದೆ ತಿರುಗಾಡುತ್ತಿದ್ದರೂ ಈ ಸಮಯದಲ್ಲಿ ಸುಲಭವಾಗಿ ಗಾಢ ನಿದ್ರೆಯನ್ನು ಮತ್ತು ಶಾಂತಿಯುತವಾಗಿ ನಿದ್ರೆಯನ್ನು ನಾವು ಅನುಭವಿಸುತ್ತೇವೆ. ಬೆಳಗ್ಗೆ ಎದ್ದಾಗ ಮನಸ್ಸು ತಾಜಾ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ. ಇದು ಒಳಗಿನ ಶಾಂತಿ ಮತ್ತು ಮುಂದಿನ ಸುಖದ ಕಾಲದ ಸಂಕೇತವಾಗಿದೆ. ಇನ್ನು ಅನಿರೀಕ್ಷಿತವಾಗಿ ಸಹಾಯ ಸಿಗುವುದು. ಶುಭ ಕಾಲ ಬರುವ ಮುಂಚೆ ನೀವು ಕೇಳದೆ ಜನರು ಸಹಾಯ ಮಾಡುತ್ತಾರೆ. ಇದು ದೇವರ ಕೃಪೆಯ ಸೂಚನೆಯಾಗಿದೆ. ಇನ್ನು ಅವಕಾಶಗಳ ಬಾಗಿಲು ತಟ್ಟುವುದು. ಹೊಸ ಕೆಲಸದ ಆಫರ್ಗಳಾಗಿರಬಹುದು, ವ್ಯಾಪಾರದಲ್ಲಿ ಹೊಸ ಅವಕಾಶಗಳು, ಹಣಕಾಸಿನ ಹೊಸ ದಾರಿಗಳು ಈ ವೇಳೆಯಲ್ಲಿ ತೆರೆದುಕೊಳ್ಳುತ್ತದೆ. ನೀವು ಪ್ರಯತ್ನಿಸದಿದ್ದರೂ ಅವಕಾಶಗಳು ನಿಮ್ಮತ್ತ ಸೆಳೆಯುತ್ತದೆ. ಇನ್ನು ಕುಟುಂಬದಲ್ಲಿ ಶಾಂತಿ. ಹಿಂದೆ ಮನೆಯಲ್ಲಿ ಜಗಳ ಗಲಾಟೆಗಳು ನಡೆದಿದ್ದರೂ ಈ ಸಮಯದಲ್ಲಿ ಕುಟುಂಬದಲ್ಲಿ ಶಾಂತಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಮನೆಯ ವಾತಾವರಣ ಶಾಂತವಾಗುವುದು ಶುಭ ಸಮಯದ ದೊಡ್ಡ ಸಂಕೇತವಾಗಿದೆ. ಇನ್ನು ಅನಗತ್ಯ ಖರ್ಚುಗಳು ನಿಲ್ಲುವುದು. ಹಣ ವ್ಯರ್ಥವಾಗಿ ಹೋಗುತ್ತಿದ್ದರೂ ಈ ಸಮಯದಲ್ಲಿ ಖರ್ಚು ನಿಯಂತ್ರಣದಲ್ಲಿರುತ್ತದೆ. ಕೈಯಲ್ಲಿ ಹಣ ಉಳಿಯಲು ಪ್ರಾರಂಭವಾಗುತ್ತದೆ. ಇದು ದೈವಾನುಗ್ರಹ ಮತ್ತು ಶುಭ ಕಾಲದ ಮುಖ್ಯ ಗುರುತಾಗಿದೆ. ಇನ್ನು ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ. ದೇವರ ನಂಬಿಕೆ, ಪ್ರಾರ್ಥನೆ, ಧ್ಯಾನ ಮಾಡುವ ಮನಸ್ಸು ತಾನಾಗಿಯೇ ಬರುತ್ತದೆ. ದೇವರ ದರ್ಶನ, ದೇವಸ್ಥಾನ ಭೇಟಿ ಮಾಡಲು ಮನಸ್ಸು ಆಕರ್ಷಿಸುತ್ತದೆ. ಇದು ಜೀವನದ ದಾರಿಯಲ್ಲಿ ಬೆಳಕು ಬರುತ್ತಿರುವ ಸೂಚನೆಯಾಗಿದೆ. ಹಳೆಯ ತೊಂದರೆಗಳು ಮಾಯವಾಗುವುದು. ಇದುವರೆಗೆ ಸುತ್ತಿಕೊಂಡಿದ್ದ ಸಮಸ್ಯೆಗಳು ಒಂದೊಂದಾಗಿಯೇ ನಿವಾರಣೆಯಾಗಲು ಪ್ರಾರಂಭವಾಗುತ್ತದೆ. ಕಾನೂನಿನ ವಿಷಯವಾಗಿರಬಹುದು, ಹಣಕಾಸು ಅಥವಾ ಕುಟುಂಬದ ಕಷ್ಟಗಳು ನಿಧಾನವಾಗಿ ಬಿಟ್ಟು ಹೋಗುತ್ತದೆ. ಇದು ಶುಭ ಕಾಲದ ಸ್ಪಷ್ಟ ಗುರುತಾಗಿದೆ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಬಹಳ ಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ದೇಹದಲ್ಲಿ ನಾನಾ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದು ಇಂತಹ ಸಮಯದಲ್ಲಿ ಆ ಎಲ್ಲ ಸಮಸ್ಯೆಗಳಿಂದ ನಿಧಾನವಾಗಿ ಮುಕ್ತಿ ಹೊಂದಲು ಪ್ರಾರಂಭವಾಗುತ್ತದೆ. ಇದು ಕೂಡ ನಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವುದರ ಮುನ್ಸೂಚನೆಯಾಗಿದೆ. ಇದಿಷ್ಟು ನಮಗೆ ಶ್ರೀಮಂತಿಕೆ ಸಿಗುವ ಮುಂಚೆ ಅಥವಾ ನಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುವ ಮೊದಲು ನಮಗೆ ಸಿಗುವಂತಹ ಸೂಚನೆಗಳಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋನ ನಿಮಗೆ ಇಷ್ಟ ಆದವರಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.